ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ನಗರಸಭೆಯ ನಿರ್ಲಕ್ಷ್ಯದಿಂದ ಬೇಸತ್ತು ಹೋಗಿರುವಂತ ಜನ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ರಭಸವಾಗಿ ಹರಿಯೋ ನೀರಲ್ಲಿ ಜನ ಪ್ರತಿಭಟನೆ ಮಾಡಿರೋದು. ವಿದ್ಯುತ್ ಕಂಬ ಹಿಡಿದು ಹರಿತಾ ಇರುವಂತ ನೀರಲ್ಲಿ ನಿಂತು ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನಮ್ಮ ಕಾಲೋನಿಗಳಿಗೆ ನೀರು ನುಗ್ಗುತ್ತೆ. ನಗರಸಭೆಯ ಗಮನಕ್ಕೆ ತಂದ್ರೆ ಇಲ್ಲಿ ತನಕ ಸರಿ ಮಾಡಿಲ್ಲ. ಈ ವರ್ಷನೂ ಇದೇ ರೀತಿ ಆಗಿಬಿಟ್ಟಿದೆ. ನಮ್ಮ ಪ್ರತಿ ವರ್ಷದ ಗೋಳಿದು. ಸರಿ ಮಾಡೋರು ಯಾರೂ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ನಗರಸಭೆ ಹೇಳಿ ಹೇಳಿ ಸಾಕಾಗಿದೆ ನಮಗೆ ಅಂತ ಪ್ರತಿಭಟನೆ ಮಾಡಿರೋದು. ವಿನೂತನವಾಗಿ ಪ್ರತಿಭಟಿಸಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ. ವಿದ್ಯುತ್ ಕಂಬವನ್ನ ಹಿಡಿದು ರಭಸವಾಗಿ ಹರಿತಾ ಇರುವಂತ ನೀರಲ್ಲಿ ನಿಂತಿದ್ದಾರೆ. ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೇಳ್ತಾ ಇದ್ದಾರೆ. ಕಾಲೋನಿಗಳಿಗೆ ನೀರು ನುಗ್ಗುತ್ತೆ ಮಳೆ ಬಂದ ಕೂಡಲೇ. ಸರಿ ಮಾಡೋದಕ್ಕೆ ಇವರಿಗೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಇನ್ನು ಬೈಲಹೊಂಗಲದ್ದೇ ಮತ್ತೊಂದು ಡೀಟೇಲ್ ಇದು. 25ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಹಳ್ಳದ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಯಾಗಿದೆ. ಮುಂಗಾರು ಆರಂಭ ಆಗ್ತಾ ಇದ್ದಂತೆ ಅಲ್ಲಲ್ಲಿ ಮಳೆಯಿಂದ ಆದಂತ ಸಮಸ್ಯೆಗಳ ವಿವರ ಸಿಗ್ತಾ ಇರೋದು. ಬೈಲಹೊಂಗಲದಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತ ದೃಶ್ಯ ನೋಡ್ತಾ ಇದೆ. ಇದೇ ಬೈಲಹೊಂಗಲದಲ್ಲಿ ಯುವಕನೊಬ್ಬ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದನ್ನು ಗಮನಿಸಿದೆ. ಮಳೆಯಿಂದಲ್ಲ ಸಮಸ್ಯೆ ಆಗ್ತಾ ಇರೋದು, ಮಳೆಯನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಈ ನಗರಸಭೆಗೆ ಆಗ್ತಾ ಇಲ್ಲ, ಅದರಿಂದ ಆಗಿರೋದು ಅಂತ. ಮನೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯವನ್ನ ಕೂಡ ನೀವು ನೋಡಬಹುದು. 25ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.